ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬರೋದು, ಎಟ್ ದಿ ಸೇಮ್ ಟೈಮ್ ಸಾವಿರಾರು ಇಂಡಿಗೋ ವಿಮಾನಗಳು ಹಾರಾಟ ನಡೆಸದೇ ಇರೋದು, ಇಡೀ ವಿಮಾನ ನಿಲ್ದಾಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು. ವೀಕ್ಷಕರೇ, ಈ ಎಲ್ಲ ಡಾಟ್ಗಳು ಕಳೆದ ಒಂದು ವಾರದಿಂದ ತುಂಬಾನೇ ಕಾಡ್ತಾ ಇದ್ವು. ಇದೆಲ್ಲ ನಾರ್ಮಲ್ ಆಗಿ ಆಗಿದ್ದ ಅಥವಾ ತೆರೆಯ ಹಿಂದೆ ಬೇರೆಯದ್ದೇ ಗೇಮ್ಗಳು ನಡೀತಾ ಇತ್ತ? ಹೀಗೆ ಒಂದಲ್ಲ ಒಂದು ಅನುಮಾನಗಳು ಕಾಡ್ತಾನೆ ಇದ್ವು. ಈಗ ಇದರ ನಡುವೆ ಇನ್ನೊಂದು ದೊಡ್ಡ ಷಡ್ಯಂತ್ರ ಬಯಲಾಗಿದೆ. ಅಸಲಿಗೆ ಈ ಇಡೀ ಕಥೆಯ ಹಿಂದಿರೋದು ಟರ್ಕಿ ದೇಶವ. ಟರ್ಕಿಯ ಕುತಂತ್ರದಿಂದಲೇ ಇದೆಲ್ಲ ನಡೀತಾ ಇದೆಯಾ? ಅಷ್ಟಕ್ಕೂ ಏನದು ವಿಮಾನದಲ್ಲಿ ಸ್ಫೋಟಕಗಳು ಸಿಕ್ಕಕತ್ತೆ? ಎಲ್ಲವನ್ನ ಕೂಡ ತುಂಬ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಿಮಗೆ ಗೊತ್ತಿದೆಯಾ, ಭಾರತದಲ್ಲೊಂದು ಏರ್ಲೈನ್ಸ್ ಸ್ಫೋಟಕಗಳನ್ನು ಅಂದರೆ ಎಕ್ಸ್ಪ್ಲೋಸಿವ್ಗಳನ್ನು ಕ್ಯಾರಿ ಮಾಡಿದೆ ಅನ್ನೋದು DGCA ಪರಿಶೀಲಿಸದೇ ಇದ್ದಿದ್ರೆ ವಿಷಯವೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವರು ಸಿಕ್ ಹಾಕ್ಕೊಳ್ತಾನೂ ಇರಲಿಲ್ಲ. ಈಗ ಈ ಪ್ರಕರಣಕ್ಕೂ ಇಂಡಿಗೋ ಅವ್ಯವಸ್ಥೆಗೂ ಇರುವಂತಹ ಕನೆಕ್ಷನ್ ಹಾಗಾದರೆ ಎಂಥದ್ದು? ಇದನ್ನು ನಾವೀಗ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಇಂಡಿಗೋ ಕುರಿತು ಬಹಳಷ್ಟು ಡೆವಲಪ್ಮೆಂಟ್ಗಳು ಬರ್ತಾ ಇದ್ದಾವೆ. ಅದು ಯಾವುದು ಕೂಡ ಸಾಧಾರಣ ವಿಷಯ ಅಂತೂ ಖಂಡಿತ ಅಲ್ಲ, ತಮಾಷೆ ಮಾಡುವಂಥದ್ದು ಅಲ್ಲ. ಇದೆಲ್ಲದರ ಬಗ್ಗೆ ಈಗ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇಂಡಿಗೋ ವಿಮಾನದ ಬಗ್ಗೆ ಕೆಲವೊಂದಷ್ಟು ಸತ್ಯಗಳು ಈಗ ಹೊರಗೆ ಬರ್ತಾ ಇದೆ, ಆದರೆ ಅದನ್ನು ತುಂಬ ಜನ ಗಮನ ಹರಿಸ್ತಾ ಇಲ್ಲ. ರೀಸೆಂಟಾಗಿ ಇಂಡಿಗೋದ ಅವ್ಯವಸ್ಥೆಯ ನಂತರ ಇಂಡಿಗೋದ ಸ್ಟಾಫ್ಗಳು ಓಪನ್ ಲೆಟರ್ನಲ್ಲಿ ಒಂದಷ್ಟು ಸತ್ಯಗಳನ್ನು ಕೂಡ ಬಿಚ್ಚಿಟ್ಟಿದ್ರು. ಅದರಲ್ಲಿ ಅವ್ರು ಹೇಳ್ತಾರೆ, 18,000 ರೂಪಾಯಿ ಸಂಬಳ ಕೊಟ್ಟು 3 ಜನ ಮಾಡೋ ಕೆಲಸವನ್ನು ಒಬ್ಬರಿಂದ ಮಾಡಿಸ್ಕೊಳ್ತಾರೆ ಇವರು ಅಂತ. ಜೊತೆಗೆ ಪೈಲಟ್ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ, ಅಂದರೆ ಅವರೇನಾದರೂ ನಮಗೆ ಸುಸ್ತಾಗಿದೆ ಅಂತ ಹೇಳ್ಕೊಂಡ್ರೆ ನಮ್ಮ ಹತ್ರ ನೀವು ಈ ರೀತಿಯ ನಾಟಕಗಳನ್ನು ಮಾಡಬೇಡಿ ಅಂತ ಅವರ ಹೈಯರ್ ಅಥಾರಿಟಿ ಹೇಳ್ತಾರಂತೆ. ಇನ್ನು ಇಂಡಿಗೋದಲ್ಲಿ ಪ್ಯಾಸೆಂಜರ್ಸ್ ಅಂತ ಹೇಳಬಾರ್ದಂತೆ ನೋಡಿ, ಕಸ್ಟಮರ್ ಅನ್ಬೇಕಂತೆ. ಅಕಸ್ಮಾತ್ ಪ್ಯಾಸೆಂಜರ್ಸ್ ಅಂತ ಕರೆದ್ರೆ ಅವ್ರು ತಮ್ಮನ್ನು ತಾವು ಓನರ್ ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ನೀವು ಕಸ್ಟಮರ್ ಅನ್ನೋ ಪದಗಳನ್ನು ಬಳಕೆ ಮಾಡಿ ಅಂತ ಗೈಡ್ ಮಾಡ್ತಿದ್ರಂತೆ. ಇನ್ನೊಂದು ವಿಷಯ, ಇಂಡಿಗೋದಲ್ಲಿ ನೀವು ಮೇಲ್ ಸ್ಟಾಫ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ನೋಡಿರ್ತೀರ ಕಂಪೇರ್ ಟು ಅದರ್ ಏರ್ಲೈನ್ಸ್. ಯಾಕೆ ಮಹಿಳಾ ಸಿಬ್ಬಂದಿಯನ್ನೇ ಬಳಸ್ತಾರೆ? ಅದಕ್ಕೆ ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಾ. ನೋಡಿ, ಸಾಮಾನ್ಯವಾಗಿ ಮಹಿಳಾ ಸಿಬ್ಬಂದಿಗಳಿಗಿಂತ ಪುರುಷ ಸಿಬ್ಬಂದಿಗಳ ವೆಯ್ಟು ಜಾಸ್ತಿ ಇರುತ್ತೆ. ಸೊ ಅವರನ್ನು ಕೆಲಸಕ್ಕೆ ತಗೊಂಡ್ರೆ ವಿಮಾನದಲ್ಲಿ ತೂಕ ಜಾಸ್ತಿ ಆಗುತ್ತೆ, ಆಗ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಇಂಡಿಗೋ ಯಾವ ಲೆವೆಲ್ಗೆ ಥಿಂಕ್ ಮಾಡಿ ಆಪ್ರೇಟ್ ಮಾಡುತ್ತೆ ಅನ್ನೋದನ್ನು ಲೆಕ್ಕ ಹಾಕಿ. ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ. ಈ ಇಂಡಿಗೋ ಏರ್ಲೈನ್ಸ್ನ ಜೊತೆ ಟರ್ಕಿಶ್ ಏರ್ಲೈನ್ಸ್ ಕೋಡ್ ಶೇರಿಂಗ್ ಕೂಡ ಇದೆ. ಕೋಡ್ ಶೇರಿಂಗ್ ಅಂದರೆ ಇಲ್ಲಿಂದ ಪ್ಯಾಸೆಂಜರ್ಸ್ಗಳನ್ನು ತೆಗೆದುಕೊಂಡು ಹೋಗಿ, ಅಂದರೆ ಭಾರತದಿಂದ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ಗಳನ್ನು ಇಂಡಿಗೋ ಕರೆದುಕೊಂಡು ಹೋಗಿ ಒಂದು ಜಾಗದಲ್ಲಿ ಬಿಡುತ್ತೆ. ಅದು ಇಸ್ತಾಂಬುಲ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅಥವಾ ದುಬೈ ಆಗಿರ್ಬೋದು. ಅಲ್ಲಿಂದ ಈ ಟರ್ಕಿ ಏರ್ಲೈನ್ ಅವರನ್ನು ಕರ್ಕೊಂಡು ಹೋಗುತ್ತೆ. ಈಗ ನೀವು ಟೈಮ್ ಲೈನನ್ನು ಅರ್ಥ ಮಾಡ್ಕೊಳ್ಳಿ. ಭಾರತದಲ್ಲಿ ಇಂತಹ ವ್ಯವಸ್ಥೆಗಳು ಯಾವ್ಯಾವಾಗ ಸೃಷ್ಟಿಯಾಗುತ್ತೆ ಅಂತ. ಇಂತಹ ಪ್ರಕರಣವನ್ನು ನಾವು ಕೊನೆಯ ಬಾರಿಗೆ ಯಾವಾಗ ನೋಡಿದ್ವಿ? ನಾವಿಲ್ಲಿ ಕೇವಲ ಏರ್ಲೈನ್ಸ್ನ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ. ಒಂದು ದೇಶದ ಪ್ರಬಲ ನಾಯಕರು ಭಾರತಕ್ಕೆ ಬಂದಾಗಲೆಲ್ಲ ಇಂತಹದ್ದೇನಾದರೂ ಅವಘಡ ನಡೀತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಟ್ರಂಪ್ ಭಾರತಕ್ಕೆ ಬಂದಿದ್ರಲ್ಲ, ಆ ಟೈಮಲ್ಲಿ CAA ಅನ್ನೋ ಪ್ರೊಟೆಸ್ಟ್ ಇದ್ದಕ್ಕಿದ್ದಂತೆ ಶುರುವಾಗ್ಬಿಡುತ್ತೆ. ಅದೇ ರೀತಿ ಈಗ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದಾಗಲೂ ಕೂಡ ಇದು ನಡೀತಾ ಇದೆ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಪುಟಿನ್ರ ವಿಸಿಟ್ ಟೈಮಲ್ಲಿ ಟರ್ಕಿ ಯಾವ ರೋಲ್ ಪ್ಲೇ ಮಾಡ್ತಿದೆ ಅನ್ನೋದನ್ನು. ಅಂದರೆ ಟರ್ಕಿಶ್ ಏರ್ಲೈನ್ಸ್ ಬಗ್ಗೆ ಹೇಳ್ತಿರೋದು ನಾವು. ಈ ಟರ್ಕಿಶ್ ಏರ್ಲೈನ್ಸ್ಗೆ DGCA ಪದೇ ಆರ್ಡರ್ ಮಾಡಿದರು, ನೀವು ಈ ವಿಷಯವನ್ನು ಪಾಲಿಸಬೇಕು, ಯಾವಾಗಾದರೂ ನಿಮ್ಮ ವಿಮಾನ ನಾವು ಚೆಕ್ ಮಾಡ್ಬೋದು ಅಂತಲೂ ಹೇಳಿದರು. ಅದಕ್ಕೆ ಕಾರಣವೂ ಇದೆ. ಜೂನ್ 12ನೇ ತಾರೀಕು ಟರ್ಕಿಶ್ ವಿಮಾನವೊಂದರಲ್ಲಿ ಚೆಕ್ ಮಾಡಿದಾಗ ಅನ್ರಿಜಿಸ್ಟರ್ ಎಕ್ಸ್ಪ್ಲೋಸಿವ್ ಪತ್ತೆಯಾಗಿದ್ವು. ಈ ಘಟನೆ ಆಗಿದ್ದು ಆಪರೇಷನ್ ಸಿಂಧೂರಿನ ನಂತರ.
ನೆನಪಿರಲಿ, ಇದೇ ಟರ್ಕಿ ಆ ಟೈಮಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿತ್ತು ಓಪನ್ ಆಗಿ. ನೋಡಿ, ಇದೇ ಟರ್ಕಿಶ್ ಏರ್ಲೈನ್ಸ್ನ ಜೊತೆ ಇಂಡಿಗೋ ಕೋಡ್ ಶೇರಿಂಗ್ ಮಾಡುತ್ತೆ. ಟರ್ಕಿಶ್ ಏರ್ಲೈನ್ಸ್ನ ಚೇರ್ಮನ್ ಮತ್ತಾರೂ ಅಲ್ಲ, ಟರ್ಕಿಯ ಪ್ರೆಸಿಡೆಂಟ್ ಆರ್ಡೋಗನ್. ಇನ್ನೊಂದು ಕಡೆ ಭಾರತದಲ್ಲಿ ಏರ್ ಇಂಡಿಯಾದ ವಿಮಾನ ಅಪಘಾತ ಆಗುತ್ತೆ. ಅದು ಷಡ್ಯಂತ್ರವೇ ಅನ್ನೋ ಅನುಮಾನ ಇನ್ನೂ ಹಾಗೇ ಇದೆ. ಇದಾದಮೇಲೆ ಜನರು ಏರ್ ಬಸ್ಗಳ ಕಡೆ ಮನಸ್ಸು ಮಾಡಿರಲಿಲ್ಲ. ಬದಲಾಗಿ ಇಂಡಿಗೋ ವಿಮಾನವನ್ನು ಟ್ರಸ್ಟ್ ಮಾಡೋಕೆ ಶುರು ಮಾಡಿಕೊಂಡ್ರು. ಆದರೆ ಮೋದಿ ಸರ್ಕಾರ ಇತ್ತ ಟರ್ಕಿಶ್ ಏರ್ಲೈನ್ಸೊಂದಿಗೆ ಸಂಬಂಧವನ್ನು ಮುರಿದುಕೊಳ್ಳೋಕೆ ಗಡುವನ್ನು ಕೂಡ ಕೊಡುತ್ತೆ. ಹಾಗಿದ್ರೂ ಕೂಡ ಇಂಡಿಗೋ 30 ಏರ್ ಬಸ್ಗಳನ್ನು ಖರೀದಿಸೋದಕ್ಕೆ ಏರ್ ಬಸ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕ್ತು. ಆದರೆ ಟರ್ಕಿಶ್ ನಿರ್ವಹಣಾ ಸಂಸ್ಥೆಯೊಂದಿಗಿನ ಒಪ್ಪಂದವನ್ನು ಏರ್ ಇಂಡಿಯಾ ರದ್ದು ಮಾಡಿಬಿಡುತ್ತೆ. ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋದಾದರೆ, ಪುಟಿನ್ ಈಗ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಅವ್ರ ಜೊತೆ ಆಡಳಿತ ಅಷ್ಟೇ ಅಲ್ಲ, ಅವರ ಮೀಡಿಯಾಗಳು ಕೂಡ ಭಾರತಕ್ಕೆ ಬಂದಿದ್ದಾವೆ. ಇಂಟರ್ನ್ಯಾಷನಲ್ ಮೀಡಿಯಾಗಳ ಫೋಕಸ್ ಕೂಡ ಭಾರತದ ಮೇಲೆಯೇ ಇದೆ. ಇದರ ಮಧ್ಯೆ ಇಂತಹ ವ್ಯವಸ್ಥೆಯನ್ನು ಉಂಟು ಮಾಡಿ ಭಾರತದ ಇಮೇಜನ್ನು ಜಾಗತಿಕ ಮಟ್ಟದಲ್ಲಿ ಹಾಳು ಮಾಡೋದು ಇವರ ಪ್ಲಾನ್ ಆಗಿತ್ತಾ? ನೋಡಿ, ಆಲ್ರೆಡಿ ಏರ್ ಇಂಡಿಯಾದ ಪ್ಲೇನ್ ಕ್ರಾಶ್ನಿಂದ ಆದ ಶಾಕ್ನಿಂದಲೇ ನಾವು ಆಚೆ ಬಂದಿಲ್ಲ. ಅದರಲ್ಲಿ ಟರ್ಕಿಶ್ ಆ್ಯಂಗಲ್ ಅಂತ ಯಾಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಆಪರೇಟ್ ಆಗ್ತಿರೋ ಈ ಕಂಪನಿ ಅಂದರೆ ಇಂಡಿಗೋದ CEO ಕೂಡ ಭಾರತೀಯರಲ್ಲ. ಒಂದು ಕಂಪನಿಯನ್ನು ಆಪ್ರೇಟ್ ಮಾಡೋದಕ್ಕೆ 2 ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮತ್ತೊಂದು ಚೀಫ್ ಆಪರೇಟಿಂಗ್ ಆಫೀಸರ್. ಆದರೆ ಇಂಡಿಗೋದಲ್ಲಿ ಈ 2 ರೋಲ್ಗಳಲ್ಲಿರೋದು ಭಾರತೀಯರಲ್ವೇ ಅಲ್ಲ. ಇದು ಕೂಡ ತುಂಬ ಅನುಮಾನ ಮೂಡಿಸ್ತಾ ಇರುವಂಥದ್ದು. ಟೆಕ್ನಾಲಜಿಯಲ್ಲಿ ಭಾರತದ ಕೆಪಾಸಿಟಿ ಏನು ಅನ್ನೋದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ರಾಮಮೋಹನ್ ನಾಯ್ಡು ಅವರು ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಬಳಿ ತುಂಬಾ ಕೆಪಾಸಿಟಿ ಇದೆ ಅಂತ. ಆದರೆ ಇಂಡಿಗೋ ಮಾತ್ರ ಇಲ್ಲಿ ಸರ್ಕಾರವನ್ನೇ ಬ್ಲೇಮ್ ಮಾಡ್ತಿದ್ದಾರೆ. 400 ಪ್ಲೇನ್ಗಳನ್ನು ಇಟ್ಕೊಂಡು 2200 ಹಾರಾಟ ಮಾಡುತ್ತೆ ಪ್ರತಿದಿನ ಇಂಡಿಗೋ. ಸೊ ಇಲ್ಲಿ ಸಿಬ್ಬಂದಿಗಳ ಕೊರತೆ ಅನ್ನೋದು ಶುದ್ಧ ಸುಳ್ಳು. ಇದು ಕ್ಲಿಯರ್ ಆಗಿ ಸಬೋಟೇಜ್ ಮಾಡೋ ಕುತಂತ್ರ. ಅದು ಪುಟಿನ್ ಭಾರತಕ್ಕೆ ವಿಸಿಟ್ ಮಾಡುವಂತಹ ಟೈಮಲ್ಲೇ ಅಂತ ಹೇಳಬಹುದು. ಇಲ್ಲಿ ತೆರೆಯ ಹಿಂದೆ ತುಂಬ ಆಟಗಳು ನಡೀತಾ ಇದೆ. ಒಂದು ಟ್ರಿಗರ್ ಪಾಯಿಂಟ್ಗಾಗಿ ಅವ್ರು ಕಾಯ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಜನ ದಂಗೆ ಏಳಬೇಕು ಅನ್ನೋದು ಅವರ ಪ್ರಯತ್ನ. ಮೊದಲಿಗೆ ಏರ್ ಇಂಡಿಯಾದ ಕ್ರ್ಯಾಶು, ನಂತರ ಟರ್ಕಿಶ್ ಏರ್ಲೈನ್ಸ್ನಲ್ಲಿ ಸ್ಫೋಟಕಗಳ ಪತ್ತೆ ಆಗೋದು. ಈಗ ಇದೇ ಟರ್ಕಿಶ್ ಏರ್ಲೈನ್ಸ್ನ ಜೊತೆ ಅಸೋಸಿಯೇಷನ್ ಆಗಿರುವಂತಹ ಏರ್ಲೈನ್ಸ್ನಿಂದ ಈ ಅವ್ಯವಸ್ಥೆ ಆಗಿರೋದು. ಇದೆಲ್ಲ ನೋಡ್ತಾ ಇದ್ರೆ ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತಾ ಇದೆ. ಇದು ಸೀರೀಸ್ ಆಫ್ ಸಬೋಟೇಜ್ ಅಂತ ಕೂಡ ಹೇಳಬಹುದು. ನಾವು ಅಹಮದಾಬಾದ್ ವಿಮಾನ ದುರಂತ ಆದಾಗ ಡಿಟೇಲ್ ಆಗಿ ಇದ್ರ ಬಗ್ಗೆ ವಿವರಿಸಿದ್ವಿ. ಅಲ್ಲಿನ ಮೇಂಟೆನೆನ್ಸ್ ಸ್ಟಾಫ್ ಕೂಡ ಟರ್ಕಿಯವರೇ ಆಗಿದ್ದರು. ಅದಾದಮೇಲೆ ಟರ್ಕಿ ಏರ್ಲೈನ್ಸ್ನಲ್ಲಿ ಸ್ಫೋಟಕಗಳು ಸಿಗ್ತವೆ. ಈಗಲೂ ಇಂಡಿಗೋದ ಕನೆಕ್ಷನ್ ಟರ್ಕಿಯ ಜೊತೆ ಕಂಡು ಬರ್ತಾ ಇದೆ. ಎಲ್ಲ ಕಡೆಯೂ ಕೂಡ ಟರ್ಕಿಯೇ ಯಾಕೆ ಕಾಣಿಸ್ಕೊಳ್ತಾ ಇದೆ? DGCAನ ರೂಲ್ಸ್ಗಳನ್ನು ಉಳಿದ ಎಲ್ಲ ಏರ್ಲೈನ್ಸ್ಗಳು ಫಾಲೋ ಮಾಡಿದ್ದಾವೆ. ಆದರೆ ಈ ಇಂಡಿಗೋ ಒಂದನ್ನು ಬಿಟ್ಟು. ಇದರಿಂದ DGCAಗೆ ಅನುಮಾನ ಕೂಡ ಆಗುತ್ತೆ. ಆದರೆ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಸುಮ್ಮನಾಗ್ತಾರಷ್ಟೆ. ಇಲ್ಲ ಅಂದಿದ್ರೆ ಸರ್ಕಾರದ ಜೊತೆ ಚೆಲ್ಲಾಟ ಆಡ್ತಿರೋರನ್ನು ಸುಮ್ಮನೆ ಅಂತೂ ಬಿಡ್ತಿರ್ಲಿಲ್ಲ. ಈಗಾಗಲೇ ಬಾಯ್ಕಾಟ್ ಇಂಡಿಗೋ ಶುರುವಾಗಿದೆ. ಅವರದ್ದೇ ಏರ್ಲೈನ್ ಸ್ಟಾಫ್ಗಳು ಮುಂದೆ ಬಂದು ಅವರ ಬಣ್ಣವನ್ನು ಬಯಲು ಮಾಡ್ತಿದ್ದಾರೆ. ಟರ್ಕಿಯ ಆ್ಯಂಗಲ್ ಅಂತೂ ಡೈರೆಕ್ಟಾಗಿಯೇ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಇದೆಲ್ಲದರ ಬಗ್ಗೆ ಇನ್ನೂ ಏನೇನು ಸಂಗತಿಗಳು ಹೊರಗೆ ಬೀಳ್ತವೆ ಅಂತ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.